ಸೀಮಾ ಹೈದರ್ ನೆನಪಿದ್ದಾರ? ತನ್ನ ಪ್ರಿಯಕರನೆಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ರು. ಇದೀಗ ಭಾರತದಲ್ಲಿರುವ ಎಲ್ಲ ಹೈದರ್ ಕತೆ ಏನಾಗುತ್ತೆ ಹಾಗಾದ್ರೆ? ಬನ್ನಿ ನೋಡ್ಕೊಂಬರೋಣ. ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರಾ ಸೀಮಾ? ಪಬ್ಜಿ ಪ್ರೇಮಿ 4 ಮಕ್ಕಳ ತಾಯಿಗಿಲ್ಲ ಸಂಕಷ್ಟ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೋದಿ ಸರ್ಕಾರ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ನಾಗರಿಕರ ವೀಸಾ ರದ್ದುಗೊಳಿಸಿದೆ. ಅವರನ್ನ ಪಾಕ್ಗೆ ವಾಪಸ್ ಕಳುಹಿಸುವ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಹಲವರು ಪಾಕಿಸ್ತಾನಕ್ಕೂ ತೆರಳಿದ್ದಾರೆ. ಆದರೆ ಸೀಮಾ ಹೈದರ್ಗೆ ಯಾವುದೇ ಚಿಂತೆ ಇಲ್ಲ. ಈಗಾಗಲೇ ಅನೇಕರು ಪಾಕ್ಗೆ ಹಿಂತಿರುಗುತ್ತಿದ್ದಾರೆ. ಸೀಮಾ ಹೈದರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಆಕೆಯನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕೆಂಬ ಒತ್ತಾಯ ಜೋರಾಗಿದೆ. ಆದರೆ ಸೀಮಾ ಹೈದರ್ರನ್ನ ಪಾಕಿಸ್ತಾನಕ್ಕೆ ಕಳುಹಿಸುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಭಾರತ ಸರ್ಕಾರ ಹೊಸ ಆದೇಶ ಸೀಮಾ ಹೈದರ್ಗೆ ಅನ್ವಯಿಸಲ್ಲ. ಅಂದು ಸೀಮಾ ಹೈದರ್ ಪಬ್ಜಿಗೆ ಅಡಿಕ್ಟ್ ಆಗಿದ್ದಳು. ಪಾಕಿಸ್ತಾನದ ಸೀಮಾಗೆ ಉತ್ತರ ಪ್ರದೇಶದ ಸಚಿನ್ ಪರಿಚಯವಾಗುತ್ತೆ. ಸಚಿನ್ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಮೇ 2023ರಂದು ನೇಪಾಳ ಮೂಲದ ಸೀಮಾ ಭಾರತಕ್ಕೆ ಬಂದ್ಲು. ಸಚಿನ್ ಮೀನಾ ಜೊತೆ ಮದುವೆಯೂ ಆದ್ಲು. ಭಾರತಕ್ಕೆ ಬಂದ 2 ತಿಂಗಳ ಬಳಿಕ ವಕೀಲರ ಬಳಿ ಹೋಗಿ ದಾಖಲೆ ಮಾಡಿಕೊಡಿ ಅಂದ್ಲು. ಆಗ ಸೀಮಾ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ತಿಳಿದಿತ್ತು. ಸೀಮಾ, ಸಚಿನ್, ಮೀನಾನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಸೀಮಾ ಹೈದರ್, ಸಚಿನ್ ಜೋಡಿಗೆ ಜಾಮೀನು ಸಿಕ್ಕಿದೆ. ಆದರೆ ಬೇಲ್ ಕೊಡುವಾಗ ಕೋರ್ಟ್ ಕೆಲ ಷರತ್ತುಗಳನ್ನು ವಿಧಿಸಿತ್ತು. ಸೀಮಾ ಹೈದರ್ ಕೇಸ್ ಇನ್ನೂ ವಿಚಾರಣಾ ಹಂತದಲ್ಲಿದೆ. ಇದೇ ಕಾರಣಕ್ಕೆ ಸೀಮಾ ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಕೋರ್ಟ್ನ ಅಂತಿಮ ಆದೇಶ ಬರೋವರೆಗೂ ಭಾರತದಲ್ಲೇ ಇರ್ತಾಳೆ. ಕೆಲ ದಿನಗಳ ಹಿಂದೆ ಸೀಮಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆಕೆ ಪ್ರಧಾನಿ ಮೋದಿ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ಗೆ ಮನವಿ ಮಾಡಿದ್ದಳು. ನಾನು ಪಾಕಿಸ್ತಾನದ ಮಗಳಾಗಿದ್ದೆ, ಈಗ ಭಾರತದ ಸೊಸೆ. ನನಗೆ ಭಾರತದಲ್ಲಿ ಉಳಿಯಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಳು. ಸೀಮಾ ಹೈದರ್ ನೆನಪಿದ್ದಾರ? ತನ್ನ ಪ್ರಿಯಕರನೆಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ರು. ಇದೀಗ ಭಾರತದಲ್ಲಿರುವ ಎಲ್ಲ ಹೈದರ್ ಕತೆ ಏನಾಗುತ್ತೆ ಹಾಗಾದ್ರೆ? ಬನ್ನಿ ನೋಡ್ಕೊಂಬರೋಣ. ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರಾ ಸೀಮಾ? ಪಬ್ಜಿ ಪ್ರೇಮಿ 4 ಮಕ್ಕಳ ತಾಯಿಗಿಲ್ಲ ಸಂಕಷ್ಟ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೋದಿ ಸರ್ಕಾರ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ನಾಗರಿಕರ ವೀಸಾ ರದ್ದುಗೊಳಿಸಿದೆ. ಅವರನ್ನ ಪಾಕ್ಗೆ ವಾಪಸ್ ಕಳುಹಿಸುವ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಹಲವರು ಪಾಕಿಸ್ತಾನಕ್ಕೂ ತೆರಳಿದ್ದಾರೆ. ಆದರೆ ಸೀಮಾ ಹೈದರ್ಗೆ ಯಾವುದೇ ಚಿಂತೆ ಇಲ್ಲ. ಈಗಾಗಲೇ ಅನೇಕರು ಪಾಕ್ಗೆ ಹಿಂತಿರುಗುತ್ತಿದ್ದಾರೆ. ಸೀಮಾ ಹೈದರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಆಕೆಯನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕೆಂಬ ಒತ್ತಾಯ ಜೋರಾಗಿದೆ. ಆದರೆ ಸೀಮಾ ಹೈದರ್ರನ್ನ ಪಾಕಿಸ್ತಾನಕ್ಕೆ ಕಳುಹಿಸುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಭಾರತ ಸರ್ಕಾರ ಹೊಸ ಆದೇಶ ಸೀಮಾ ಹೈದರ್ಗೆ ಅನ್ವಯಿಸಲ್ಲ. ಅಂದು ಸೀಮಾ ಹೈದರ್ ಪಬ್ಜಿಗೆ ಅಡಿಕ್ಟ್ ಆಗಿದ್ದಳು. ಪಾಕಿಸ್ತಾನದ ಸೀಮಾಗೆ ಉತ್ತರ ಪ್ರದೇಶದ ಸಚಿನ್ ಪರಿಚಯವಾಗುತ್ತೆ. ಸಚಿನ್ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಮೇ 2023ರಂದು ನೇಪಾಳ ಮೂಲದ ಸೀಮಾ ಭಾರತಕ್ಕೆ ಬಂದ್ಲು. ಸಚಿನ್ ಮೀನಾ ಜೊತೆ ಮದುವೆಯೂ ಆದ್ಲು. ಭಾರತಕ್ಕೆ ಬಂದ 2 ತಿಂಗಳ ಬಳಿಕ ವಕೀಲರ ಬಳಿ ಹೋಗಿ ದಾಖಲೆ ಮಾಡಿಕೊಡಿ ಅಂದ್ಲು. ಆಗ ಸೀಮಾ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ತಿಳಿದಿತ್ತು. ಸೀಮಾ, ಸಚಿನ್, ಮೀನಾನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಸೀಮಾ ಹೈದರ್, ಸಚಿನ್ ಜೋಡಿಗೆ ಜಾಮೀನು ಸಿಕ್ಕಿದೆ. ಆದರೆ ಬೇಲ್ ಕೊಡುವಾಗ ಕೋರ್ಟ್ ಕೆಲ ಷರತ್ತುಗಳನ್ನು ವಿಧಿಸಿತ್ತು. ಸೀಮಾ ಹೈದರ್ ಕೇಸ್ ಇನ್ನೂ ವಿಚಾರಣಾ ಹಂತದಲ್ಲಿದೆ. ಇದೇ ಕಾರಣಕ್ಕೆ ಸೀಮಾ ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಕೋರ್ಟ್ನ ಅಂತಿಮ ಆದೇಶ ಬರೋವರೆಗೂ ಭಾರತದಲ್ಲೇ ಇರ್ತಾಳೆ. ಕೆಲ ದಿನಗಳ ಹಿಂದೆ ಸೀಮಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆಕೆ ಪ್ರಧಾನಿ ಮೋದಿ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ಗೆ ಮನವಿ ಮಾಡಿದ್ದಳು. ನಾನು ಪಾಕಿಸ್ತಾನದ ಮಗಳಾಗಿದ್ದೆ, ಈಗ ಭಾರತದ ಸೊಸೆ. ನನಗೆ ಭಾರತದಲ್ಲಿ ಉಳಿಯಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಳು. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಸೀಮಾ ಹೈದರ್ ನೆನಪಿದ್ದಾರ? ತನ್ನ ಪ್ರಿಯಕರನೆಗಾಗಿ ಪಾಕಿಸ್ತಾನದಿಂದ ಭಾರತಕ್ಕೆ ಬಂದಿದ್ರು. ಇದೀಗ ಭಾರತದಲ್ಲಿರುವ ಎಲ್ಲ ಹೈದರ್ ಕತೆ ಏನಾಗುತ್ತೆ ಹಾಗಾದ್ರೆ? ಬನ್ನಿ ನೋಡ್ಕೊಂಬರೋಣ. ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರಾ ಸೀಮಾ? ಪಬ್ಜಿ ಪ್ರೇಮಿ 4 ಮಕ್ಕಳ ತಾಯಿಗಿಲ್ಲ ಸಂಕಷ್ಟ.
ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೋದಿ ಸರ್ಕಾರ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ನಾಗರಿಕರ ವೀಸಾ ರದ್ದುಗೊಳಿಸಿದೆ. ಅವರನ್ನ ಪಾಕ್ಗೆ ವಾಪಸ್ ಕಳುಹಿಸುವ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಹಲವರು ಪಾಕಿಸ್ತಾನಕ್ಕೂ ತೆರಳಿದ್ದಾರೆ. ಆದರೆ ಸೀಮಾ ಹೈದರ್ಗೆ ಯಾವುದೇ ಚಿಂತೆ ಇಲ್ಲ. ಈಗಾಗಲೇ ಅನೇಕರು ಪಾಕ್ಗೆ ಹಿಂತಿರುಗುತ್ತಿದ್ದಾರೆ. ಸೀಮಾ ಹೈದರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಆಕೆಯನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕೆಂಬ ಒತ್ತಾಯ ಜೋರಾಗಿದೆ. ಆದರೆ ಸೀಮಾ ಹೈದರ್ರನ್ನ ಪಾಕಿಸ್ತಾನಕ್ಕೆ ಕಳುಹಿಸುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಭಾರತ ಸರ್ಕಾರ ಹೊಸ ಆದೇಶ ಸೀಮಾ ಹೈದರ್ಗೆ ಅನ್ವಯಿಸಲ್ಲ. ಅಂದು ಸೀಮಾ ಹೈದರ್ ಪಬ್ಜಿಗೆ ಅಡಿಕ್ಟ್ ಆಗಿದ್ದಳು. ಪಾಕಿಸ್ತಾನದ ಸೀಮಾಗೆ ಉತ್ತರ ಪ್ರದೇಶದ ಸಚಿನ್ ಪರಿಚಯವಾಗುತ್ತೆ. ಸಚಿನ್ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಮೇ 2023ರಂದು ನೇಪಾಳ ಮೂಲದ ಸೀಮಾ ಭಾರತಕ್ಕೆ ಬಂದ್ಲು. ಸಚಿನ್ ಮೀನಾ ಜೊತೆ ಮದುವೆಯೂ ಆದ್ಲು. ಭಾರತಕ್ಕೆ ಬಂದ 2 ತಿಂಗಳ ಬಳಿಕ ವಕೀಲರ ಬಳಿ ಹೋಗಿ ದಾಖಲೆ ಮಾಡಿಕೊಡಿ ಅಂದ್ಲು. ಆಗ ಸೀಮಾ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ತಿಳಿದಿತ್ತು. ಸೀಮಾ, ಸಚಿನ್, ಮೀನಾನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಸೀಮಾ ಹೈದರ್, ಸಚಿನ್ ಜೋಡಿಗೆ ಜಾಮೀನು ಸಿಕ್ಕಿದೆ. ಆದರೆ ಬೇಲ್ ಕೊಡುವಾಗ ಕೋರ್ಟ್ ಕೆಲ ಷರತ್ತುಗಳನ್ನು ವಿಧಿಸಿತ್ತು. ಸೀಮಾ ಹೈದರ್ ಕೇಸ್ ಇನ್ನೂ ವಿಚಾರಣಾ ಹಂತದಲ್ಲಿದೆ. ಇದೇ ಕಾರಣಕ್ಕೆ ಸೀಮಾ ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಕೋರ್ಟ್ನ ಅಂತಿಮ ಆದೇಶ ಬರೋವರೆಗೂ ಭಾರತದಲ್ಲೇ ಇರ್ತಾಳೆ. ಕೆಲ ದಿನಗಳ ಹಿಂದೆ ಸೀಮಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆಕೆ ಪ್ರಧಾನಿ ಮೋದಿ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ಗೆ ಮನವಿ ಮಾಡಿದ್ದಳು. ನಾನು ಪಾಕಿಸ್ತಾನದ ಮಗಳಾಗಿದ್ದೆ, ಈಗ ಭಾರತದ ಸೊಸೆ. ನನಗೆ ಭಾರತದಲ್ಲಿ ಉಳಿಯಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಳು. ಹೈದರ್ ಕತೆ ಏನಾಗುತ್ತೆ ಹಾಗಾದ್ರೆ? ಬನ್ನಿ ನೋಡ್ಕೊಂಬರೋಣ. ಭಾರತ ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರಾ ಸೀಮಾ? ಪಬ್ಜಿ ಪ್ರೇಮಿ 4 ಮಕ್ಕಳ ತಾಯಿಗಿಲ್ಲ ಸಂಕಷ್ಟ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಮೋದಿ ಸರ್ಕಾರ ಭಾರತದಲ್ಲಿ ವಾಸಿಸುವ ಪಾಕಿಸ್ತಾನಿ ನಾಗರಿಕರ ವೀಸಾ ರದ್ದುಗೊಳಿಸಿದೆ. ಅವರನ್ನ ಪಾಕ್ಗೆ ವಾಪಸ್ ಕಳುಹಿಸುವ ಪ್ರಯತ್ನ ನಡೆಸುತ್ತಿದೆ. ಈಗಾಗಲೇ ಹಲವರು ಪಾಕಿಸ್ತಾನಕ್ಕೂ ತೆರಳಿದ್ದಾರೆ. ಆದರೆ ಸೀಮಾ ಹೈದರ್ಗೆ ಯಾವುದೇ ಚಿಂತೆ ಇಲ್ಲ. ಈಗಾಗಲೇ ಅನೇಕರು ಪಾಕ್ಗೆ ಹಿಂತಿರುಗುತ್ತಿದ್ದಾರೆ. ಸೀಮಾ ಹೈದರ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆಯುತ್ತಿದೆ. ಆಕೆಯನ್ನ ಪಾಕಿಸ್ತಾನಕ್ಕೆ ವಾಪಸ್ ಕಳಿಸಬೇಕೆಂಬ ಒತ್ತಾಯ ಜೋರಾಗಿದೆ. ಆದರೆ ಸೀಮಾ ಹೈದರ್ರನ್ನ ಪಾಕಿಸ್ತಾನಕ್ಕೆ ಕಳುಹಿಸುವ ಸಾಧ್ಯತೆ ತುಂಬಾನೇ ಕಡಿಮೆ ಇದೆ. ಭಾರತ ಸರ್ಕಾರ ಹೊಸ ಆದೇಶ ಸೀಮಾ ಹೈದರ್ಗೆ ಅನ್ವಯಿಸಲ್ಲ. ಅಂದು ಸೀಮಾ ಹೈದರ್ ಪಬ್ಜಿಗೆ ಅಡಿಕ್ಟ್ ಆಗಿದ್ದಳು. ಪಾಕಿಸ್ತಾನದ ಸೀಮಾಗೆ ಉತ್ತರ ಪ್ರದೇಶದ ಸಚಿನ್ ಪರಿಚಯವಾಗುತ್ತೆ. ಸಚಿನ್ ಸ್ನೇಹ ಪ್ರೀತಿಗೆ ತಿರುಗುತ್ತೆ. ಮೇ 2023ರಂದು ನೇಪಾಳ ಮೂಲದ ಸೀಮಾ ಭಾರತಕ್ಕೆ ಬಂದ್ಲು. ಸಚಿನ್ ಮೀನಾ ಜೊತೆ ಮದುವೆಯೂ ಆದ್ಲು. ಭಾರತಕ್ಕೆ ಬಂದ 2 ತಿಂಗಳ ಬಳಿಕ ವಕೀಲರ ಬಳಿ ಹೋಗಿ ದಾಖಲೆ ಮಾಡಿಕೊಡಿ ಅಂದ್ಲು. ಆಗ ಸೀಮಾ ಅಕ್ರಮವಾಗಿ ಭಾರತಕ್ಕೆ ಬಂದಿದ್ದು ತಿಳಿದಿತ್ತು. ಸೀಮಾ, ಸಚಿನ್, ಮೀನಾನನ್ನ ಪೊಲೀಸರು ಬಂಧಿಸಿದ್ರು. ಸದ್ಯ ಸೀಮಾ ಹೈದರ್, ಸಚಿನ್ ಜೋಡಿಗೆ ಜಾಮೀನು ಸಿಕ್ಕಿದೆ. ಆದರೆ ಬೇಲ್ ಕೊಡುವಾಗ ಕೋರ್ಟ್ ಕೆಲ ಷರತ್ತುಗಳನ್ನು ವಿಧಿಸಿತ್ತು. ಸೀಮಾ ಹೈದರ್ ಕೇಸ್ ಇನ್ನೂ ವಿಚಾರಣಾ ಹಂತದಲ್ಲಿದೆ. ಇದೇ ಕಾರಣಕ್ಕೆ ಸೀಮಾ ಪಾಕಿಸ್ತಾನಕ್ಕೆ ಹೋಗುವಂತಿಲ್ಲ. ಕೋರ್ಟ್ನ ಅಂತಿಮ ಆದೇಶ ಬರೋವರೆಗೂ ಭಾರತದಲ್ಲೇ ಇರ್ತಾಳೆ. ಕೆಲ ದಿನಗಳ ಹಿಂದೆ ಸೀಮಾ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿತ್ತು. ಆಕೆ ಪ್ರಧಾನಿ ಮೋದಿ ಮತ್ತು ಸಿಎಂ ಯೋಗಿ ಆದಿತ್ಯನಾಥ್ಗೆ ಮನವಿ ಮಾಡಿದ್ದಳು. ನಾನು ಪಾಕಿಸ್ತಾನದ ಮಗಳಾಗಿದ್ದೆ, ಈಗ ಭಾರತದ ಸೊಸೆ. ನನಗೆ ಭಾರತದಲ್ಲಿ ಉಳಿಯಲು ಅವಕಾಶ ನೀಡುವಂತೆ ಮನವಿ ಮಾಡಿಕೊಂಡಿದ್ದಳು. ನ್ಯೂಸ್ ಡೆಸ್ಕ್